ಗಾಮನಗಟ್ಟಿಯ ಕಳಸಣ್ಣವರ ಓಣಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗಜಾನನ ಯುವಕ ಮಂಡಳ ವತಿಯಿಂದ ಸುಮಾರು 10 ವರ್ಷದಿಂದ ಗಣಪತಿ ಪ್ರತಿಷ್ಠಾಪನೆಯನ್ನು ಯುವಕರು ಸೇರಿಕೊಂಡು ಅತಿ ವಿಜೃಂಭಣೆಯಿಂದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ 9 ದಿನ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಗಣಪತಿ ವಿಶೇಷವೇನೆಂದರೆ ಗ್ರಾಮದ ಶಾಲೆಯ ಮಕ್ಕಳಿಂದ ರಂಗೋಲಿ ಸ್ಪರ್ಧೆ, ಹಾಡು ಸ್ಪರ್ಧೆ ಹೀಗೆ ಹಲವಾರು ಸ್ಪರ್ಧೆಗಳನ್ನು ಮಾಡುತ್ತಾ ಬಂದಿದೆ. ಈ ವರ್ಷ ಕೂಡ ರಂಗೋಲಿ ಸ್ಪರ್ಧೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. समस्तलोकशङ्करं निरस्तरस्य कुञ्जरधरेधरोदरं वरं वरेमवक्त्रपक्षरम् मुदाकरं यशस्करं नमस्करं नमस्कृतं नमस्करोमि भास्करम्. जय गणेश जय गणेश जय गणेश पाहि मां. जय गणेश जय गणेश जय गणेश रक्ष मां. जय गणेश जय गणेश जय गणेश पाहि मां. जय गणेश जय गणेश जय गणेश सरी सरी मार्को आतर तुवट नी लगा पाइले हळत लगा हळनी ನಮ್ಮ ನೋಡಾನ ಏನು गणपति बप्पा बप्पा रे बप्पा बोलो श्री गजानन महाराज की ನನ್ನ ಮೈಕ್ರೋಫೋನ್ ಬಂದಿಲ್ಲ ಇನ್ನೊಂದ್ಸಲ ಅದು ಬಂದು ಇನ್ನೊಂದ್ಸಲ ನನ್ನ ಮೈಕೋ ನಿಮ್ದು बोलो श्री गजानन महाराज की. ಕಳಸಣ್ಣವರಣಿ ಗಾಮನಗಟ್ಟಿ ನಾವು ಪ್ರತಿ ವರ್ಷನೂ ಅನ್ನ ಸಂತರ್ಪಣೆ ಮತ್ತು ಹೊಳ್ಳಿ ಇದನ್ನ ಇಟ್ಕೊಂಡಿರ್ತೀವಿ. ಮಹಾಮಂಗಳಾರತಿ ಡೈಲಿ ಸಂಜೆನೆ ಮಹಾಮಂಗಳಾರತಿ ಇರ್ತೈತಿ. ಹೊಳ್ಳಿ ನಾವು ವರ್ಷ ಒಂದೊಂದು ಪ್ರೋಗ್ರಾಮ್ ಇಟ್ಕೊಂಡಿರ್ತೀವಿ, ಡೈಲಿ ಒಂದೊಂದು. ಈ ವರ್ಷ ಈ ಸದ್ಯಕ್ಕೆ ನಾವು ರಂಗೋಲಿ ಇಟ್ಕೊಂಡೇವಿ. ಮತ್ತು ಇನ್ನೂ ಏನೇನು ಕಾರ್ಯಚಟುವಟಿಕೆಗಳೆಲ್ಲ ಇಟ್ಕೊಳ್ಳು ಇದ್ರಾಗದೇವಿ. ಇನ್ನು ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಲಿ ಅಂತೇಳಿ ದೇವರ ಆಶಿಸ್ತಾ ಈ ಓಣಿ ಒಳಗಿದ್ದಂತ ಎಲ್ಲ ಗಣ್ಯಮಾನ್ಯರೆಲ್ಲರೂ ನಮ್ಗೆ ಭಾಳ ಸಪೋರ್ಟ್ ಮಾಡತ್ತಾರ. ಒಳ್ಳೆ ಹಿರಿಯರು ಯುವಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡತ್ತಾರ. ಅವ್ರಿಗೆಲ್ಲ ನಾವು ಚಿರಋಣಿ ಆಗಿರ್ತೀವಿ. ಒಳ್ಳೆ ಇಲ್ಲಿ ಯಾವುದೇ ತರ ಭೇದ ಭಾವ ಇಲ್ಲ, ಎಲ್ಲಾರು ಸೇರಿ ಅಣ್ತಂಬರ್ ತರ ನಾವು ಕಳಸಣ್ಣವರಣಿ ಹಿಂದೂ ಮುಸ್ಲಿಂ ಅಂತ ಯಾವ್ದು ಭೇದ ಭಾವ ಮಾಡಿಲ್ಲ. ನಾವಿಲ್ಲಿ ಎಲ್ಲಾರು ಸೇರಿ ನಾವು ಇಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡುವಂತ ಕಾರ್ಯಕ್ರಮನ ಹಮ್ಮಿಕೊಂಡೇವಿ. ಇನ್ನೂ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ನಡೆಸಿಕೊಡ್ಬೇಕಂತೇಳಿ ನಿಮ್ಮೆಲ್ಲ ಕಡೆ ಕೇಳ್ಕೊಳ್ಳ. ಇದು ಗಾಮನಗಟ್ಟಿ ಗ್ರಾಮದ ಕಳಸಣ್ಣವರಣಿಯಲ್ಲಿ ಬಹಳ ವರ್ಷದಿಂದ ಗಣಪತಿ ವಿಸರ್ಜನೆ ಪ್ರತಿಷ್ಠಾಪನೆ ಆಗ್ತಾ ಇತ್ತು. ಆದ್ರೆ ಈ ಸಲ ಹೆಂಗಂತಂದ್ರ ಯುವಕರು ಬಹಳ ಆಸಕ್ತಿಯಿಂದ ಈ ಒಂದು ಗಣಪತಿಯ ಹಿಂಗಿಂಗ್ ಅಂತೇಳಿ, ಯಾಕಂದ್ರೆ ನಮ್ ಕಡೆ ಬಂದಿದ್ರ ಅಣ್ಣ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತೇಳಿ. ಯಾಕಂದ್ರೆ ಮೊದಲ ನಾವು ನೋಡ್ತಿದ್ವಿ, ಯಾಕಂದ್ರೆ ಮೊದಲ ಫೋನ್ ಇರ್ಲಿಲ್ಲ, ಎಲ್ಲರೂ ಓಡಾಡಿ ಕೆಲಸ ಮಾಡ್ತಿದ್ರು. ಈಗ ಫೋನ್ ಆದಾವು, ಮನೆಯಿಂದ ಹುಡುಗರು ಹೊರಬರಲ್ಲ.
ಹಂಗ ಇವ್ರು ಈ ಸಲ ಏನ್ ಮಾಡ್ಯಾರ ಅಂತಂದ್ರ ಹೋದ ವರ್ಷದಿಂದ ಈ ವರ್ಷ ಯುವಕರು ಮಾಡ್ತಾರೆ, ಯುವಕರು ಮಾಡ್ತಾರೆ. ಸೊ ಹಿಂಗಾಗಿ ಅವ್ರು ಏನ್ ಮಾಡ್ತಾರ, ಸಣ್ಣ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾರೆ. ಹೆಂಗ ಅವ್ರ ಕಡೆಯಿಂದ ಏನೈತಿ ಅಂದ್ರ ಅವ್ರ ಕಡೆ ಯಾವ್ದು ಶಕ್ತಿ ಐತಲ್ಲ ಅದನ್ನ ಹೊರಗೆ ಹಾಕಕ್ ಟ್ರೈ ಮಾಡತ್ತಾರ. ಹೀಗಾಗಿ ಈ ಗಜಾನನ ಯುವಕ ಮಂಡಳ ಕಡೆಯಿಂದ ಪ್ರತಿ ವರ್ಷನೂ ಒಂದು ವೆರೈಟಿ ಮಾಡ್ಕೊಂತ ಬರ್ತಾ ಇದ್ದಾರೆ. ಅಂದ್ರೆ ಈಗ 9 days ಇತ್ತಂದ್ರ ಅಲ್ಲೇ 5 days ಇಂದ ಸ್ಟಾರ್ಟ್ ಅವರು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಯಾವ್ದು ಸ್ಪೋರ್ಟ್ಸ್ ಇಡ್ಬೇಕು, ಯಾವ್ದಿಲ್ಲ ಅಂತ ಹೇಳಿ. ಸೊ ಅದನ್ನ ಟ್ರೈ ಮಾಡ್ಕೊಂತ ಬಂದ ಈಗ ನೋಡಿ ಸ್ವಂತ ಎಲ್ಲಾ ಖರ್ಚು ಮಾಡ್ಕೊಂಡ ಪೆಂಡಲ್ ಗಿಂಡಲ್ ಎಲ್ಲ ಅವ್ರ ಮಾಡ್ಕೊಂಡ್ರ ಸೊ ಅದ್ ಬಹಳ ಖುಷಿ ಆಕೈತಿ. ಹಾಗೆ ಆಜು ಬಾಜು ಮನೆಯವರ ಇದು ಹಿಂದೂ ಮುಸ್ಲಿಂ ಭಾವೈಕ್ಯದ ಈ ಒಂದು ಗಣಪತಿ ಇಲ್ಲಿ ಯಾವ್ದು ಇಲ್ಲ, ಎಲ್ಲರೂ ಕೂಡ ಎಲ್ಲರ ಜೊತೆಯಾಗಿ ಮಾಡೋದು. ಸೊ ಹಂಗಾಗಿ ಎಲ್ಲರೂ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಈ ಒಂದು ಕಾರ್ಯಕ್ರಮ ಮಾತ್ರ ಇಲ್ಲೇ ಇಟ್ಕೊಂತಾರ ಅನ್ನೋ ಭರವಸೆ ಐತಿ. ಈ ಕಾರ್ಯಕ್ರಮದಲ್ಲಿ ಮಂಜುನಾಥ ಹಾರುಗೇರಿ, ವಿಜಯಕುಮಾರ ಅಪ್ಪಾಜಿ, ರಾಜು ಬೆಂಗೇರಿ, ಹನುಮಂತ ಇದ್ಲಿ, ಅಬ್ದುಲ್ ಸಾವಂತನವರ, ಅಶೋಕ ಮಾತಪ್ಪನವರ, ಕರೆಪ್ಪ ಮಾಡಲಗಿ, ಪ್ರಕಾಶ್ ಗೊರನಕೊಳ್ಳ, ಹನುಮಂತ ಗೊರನಕೊಳ್ಳ ಉಪಸ್ಥಿತರಿದ್ದರು. ಈ ವರ್ಷ ಕೂಡ ರಂಗೋಲಿ ಸ್ಪರ್ಧೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಸ್ಪರ್ಧಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಅಪ್ಪಾಜಿ ಅವರು ಮಾತನಾಡಿ, ಗಾಮನಗಟ್ಟಿಯ ಯುವಕರು ಮುತ್ತು ಮಕ್ಕಳು ಕೋಲಾಟ ಮತ್ತು ಭಜನೆಯಲ್ಲಿ ಅತಿ ಉತ್ಸಾಹದಿಂದ ಭಾಗವಹಿಸುತ್ತಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿದರು. साधु संत महाराज के जय मंगलम जय नमः पार्वती शरण महादेव. ಕಳಸನವರ ಓಣಿಯ ಗಣಪತಿಯನ್ನ ಇವತ್ತು 8ನೇ ದಿನ ಪ್ರತಿಷ್ಠಾಪನೆಯನ್ನು 7ನೇ ತಾರೀಕಿಗೆ ಮಾಡಿ ಇವತ್ತ ಇದು 9 ದಿನದ ಗಣಪತಿಯನ್ನ ನಾಳೆ ವಿಸರ್ಜನೆಯನ್ನು ಮಾಡ್ತಾರೆ. ಆ ವಿಸರ್ಜನೆಯನ್ನ ಈಗ ಕೆಲವೊಂದು ಎಲ್ಲ ಏರಿಯಾದಾಗ ಡಿಜೆ ವಿಸರ್ಜನೆ ಮಾಡೋದ್ರಿಂದ ಡಿಜೆ ಅದನ್ನು ಹಚ್ತಾರೆ. ಆ ಡಿಜೆನ ಹಚ್ಚೋದನ್ನ ನಮ್ಮ ಕಳಸನವರ ಓಣಿಯವ್ರು ನಾವು ಮೊನ್ನೆ ಕೇಳಿದಾಗ ಹೇಳಿದ್ರವ್ರೆ, ನಾವು ಡಿಜೆ ಹಚ್ಚೋದಿಲ್ರಿ, ಜಾನ್ದೊಳಗೆ ಹೋಗ್ತೀವಿ ನಾವು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಂಗ ಪ್ರತಿ ವರ್ಷನೂ, ಯಾಕಂತಂದ್ರೆ ಗಣಪತಿ ಈಗೆಲ್ಲ 20ನೇ ಶತಮಾನದ ಕಲಿಯುಗದೊಳಗೆ ಡಿಜೆ ಎಲ್ಲ ಬಂದಾವ. 19ನೇ ಶತಮಾನದಾಗ ಡಿಜೆ ಐತಿ. ಹಂಗ 18ನೇ ಶತಮಾನದಾಗ ಏನೈತಲ್ಲ ಡಿಜೆ ಇದ್ದಿದ್ದಿಲ್ಲ, ವಾದ್ಯ ಮೇಳಗಳಿದ್ವು. ಆ ವಾದ್ಯ ಮೇಳಗಳಿಂದ ಗಣಪತಿಯನ್ನ ಪ್ರತಿಷ್ಠಾಪನೆಯನ್ನು ಮಾಡ್ತಿದ್ವಿ, ಅದೇ ರೀತಿ ವಿಸರ್ಜನೆಯನ್ನು ಮಾಡ್ತಿದ್ವಿ. ಹಂಗ ಈ ನಮ್ಮ ಮಾದರಿಯಾದ ಕಳಸನವರ ಓಣಿಯವರು ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಹೆಮ್ಮೆ ಅನ್ನೋದಕ್ಕಿಂತ
ಇನ್ನೂ ಒಂದು ಸಣ್ಣ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿರುವಂತದ್ದು. ಸಣ್ಣ ಮಕ್ಕಳಿಗೆ ಪ್ರೋತ್ಸಾಹ ಹೆಂಗಪ್ಪ ಅಂತಂದ್ರೆ ರಂಗೋಲಿ ಸ್ಪರ್ಧೆಯನ್ನ ಮಾಡಿದ್ದು, ಮತ್ತೆ ಯುವಕರಿಗೆ ಇಲ್ಲಿ ಕಮಿಟಿಯವರು ನೋಡಿದ್ರೆ ಇವರ ಕಮಿಟಿಯರ್ ಅನ್ನುವಂಗ ಒಂದು ಕೋಡ್ ಮಾಡಿದಾರೆ ಡ್ರೆಸ್ ಅನ್ನ, ಅದು ಬಹಳ ಉತ್ತಮ ಅನಿಸ್ತದೆ. ಹಂಗ ಇಲ್ಲಿ ಮತ್ತೆ ಇಲ್ಲಿ ನಾವು ಬಂದಾಗ ಎಲ್ಲ ಹುಡುಗರು ಸಣ್ಣ ಸಣ್ಣ ಹುಡುಗರು ಅಪ್ಪಾಜಿ ಅಂತ ಹೇಳಿ ಕರೆದಾಗ ನಮಗೆ ಬಹಳ ಸಂತೋಷ ಅನಿಸ್ತೈತಿ. ಯಾಕಂತಂದ್ರೆ ಅವರೆಲ್ಲ ಹೋರಾಟದೊಳಗೆ 21 ದಿವಸದ ಗಣಪತಿಯನ್ನು ಇಟ್ಟಾಗ ನಾವು ಪ್ರತಿಷ್ಠಾಪನೆ ಮಾಡೋ ಮುಂದೆ ಅವರೆಲ್ಲರೂ ಬಂದಂತ ಸಣ್ಣ ಪುಟಾಣಿ ಮಕ್ಕಳು, ಆ ಪುಟಾಣಿ ಮಕ್ಕಳಿಗೂ ನಾನು ಸ್ವಾಗತ ಹೇಳ್ತೀನಿ. ಆಮೇಲೆ ಈಗ ಇವತ್ತು ಬರೀ 9 ದಿವಸದ, ಆಮೇಲೆ 7 ದಿವಸದ್ದು, 5 ದಿವಸದ್ದು, 3 ದಿವಸದ್ದು ಗಣಪತಿಗಳೆಲ್ಲ ನಾಳೆ ಎಲ್ಲ ಮುಗಿತಾವ. ಹಂಗೆ ನಾವು ಹುಬ್ಬಳ್ಳಿ ಧಾರವಾಡ ಹಿಂದೂ ಮಹಾಗಣಪತಿ ಉತ್ಸವ ಮಂಡಳಿ ಅಂತ ಹೇಳಿ ಮಾಡ್ಕೊಂಡು 21 ದಿವಸ ಗಣಪತಿಯನ್ನು ಇಟ್ಟಿದ್ದೇವೆ. ಆ 21 ದಿವಸ ಗಣಪತಿಗೂ 21 ದಿವಸದ ನಾವು ಗಣಪತಿಯನ್ನು ಏನೈತಲ್ಲ ತಾವೆಲ್ಲರೂ ಇದಕ್ಕೆ ಪಾಲ್ಗೊಳ್ಬೇಕಂತ ಹೇಳಿ ನಮ್ಮ ವಿನಂತಿ ಇದೆ. ಆ ವಿನಂತಿಗೆ ಏನೈತಲ್ಲ ಈಗ ನಾವಾಗೆ ಬಂದು ಈಗ ಕರೆಯುವಂಥದ್ದಲ್ಲ, ಅದು ಜಿಲ್ಲಾ ಇರುವುದರಿಂದ ತಾವೆಲ್ಲರೂ ಇದು ನಮ್ಮದ ಅಂತ ಹೇಳಿ ಇದು ಕೈ ಜೋಡಿಸ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ. ಇವತ್ತಿನ ಈ ಕಳಸಣ್ಣವ್ರ ಓಣಿ ಅನ್ನುವಂಥದ್ದನ್ನ ಏನೈತಲ್ಲ ಈ ಗಾಮನಗಟ್ಟಿ ಒಳಗ ಅತಿ ವಿಜೃಂಭಣೆಯಾಗಿ ರಂಗೋಲಿ ಸ್ಪರ್ಧೆ, ಮಹಾಪೂಜೆ, ಮಹಾಪ್ರಸಾದವನ್ನು ಮಾಡಿದ್ದಾರೆ. ತುಂಬಾ ಸಂತೋಷ ಅನಿಸುತ್ತೆ ನಮಗೆ. ಇದು 2ನೇ ವರ್ಷ ನೋಡ್ರಿ ಹೆಂಗೈತಂತಂದ್ರೆ ನಾ ಹೇಳ್ತೀನಿ, ನಾವು 21 ವರ್ಷ 21 ದಿವಸ ಗಣಪತಿ ಇಡಾಕತ್ತಿ, ಇದು 2ನೇ ವರ್ಷ. ಇದು 9 ದಿವಸ ಇಡಾಕತ್ತಿ 2ನೇ ವರ್ಷ ಆಯ್ತಾ. ಇದೇ ರೀತಿಯಾಗಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಲಿ ಅಂತ ಹೇಳಿ ನಮ್ಮ ಅಪ್ಪಾಜಿ ಈ ಕಾರ್ಯಕ್ರಮದಲ್ಲಿ ಇನ್ನೂ ಹಲವಾರು ಗಣ್ಯರು ಹಿರಿಯರು ಭಾಗಿಯಾಗಿದ್ದರು. ಕಾರ್ಯಕ್ರಮ ನಂತರ ಅನ್ನಸಂತರ್ಪಣೆಯೂ ಪ್ರಾರಂಭಿಸಲಾಯಿತು.